ಎಲ್ಲರ ಗ್ರೂಪ್ನಲ್ಲಿ ಇರೋ ಹಾಗೆ ನಮ್ಮ ಗ್ರೂಪಲ್ಲಿ ಒಬ್ಬ ಉಡಾಳ ದೋಸ್ತ ಅದ. ಉಡಾಳ ಮೀನ್ಸ್ ಅರ್ಥ ಮಾಡ್ಕೊಂಡಿರಿ, ಯಾವುದೇ ಲಾಜಿಕ್ ಇರೋಂಗಿಲ್ಲ ಅವ್ನು ಮಾತಾಡೋದ್ರೊಳಗೆ. ಅಂಥ ಉಡಾಳ ದೋಸ್ತ ಒಂದು ಪ್ರಶ್ನೆ ಕೇಳ್ದ, ಅಲ್ಲಲ್ಲಿ ನೀನು ಮದುವೆ ಆಗ್ಲಾರ್ದಕ್ಕೆ 5 ಪ್ರಯೋಜನಗಳಾಗಿದ್ರೆ ಹೇಳ. ನಾವೆಲ್ಲ ಮದುವೆ ಆಗಿವಿ, ನಮ್ಮ ಪ್ರಯೋಜನಗಳು ಹೇಳ್ತೀವಿ 5. ಆದರೆ ನೀನು ಮದುವೆ ಆಗ್ಲಾರ್ದಕ್ಕೆ 5 ಪ್ರಯೋಜನಗಳು ಹೇಳ ಅಂತ ಹೇಳಿದ. ನನಗೆ ಭಾಳ ಖುಷಿ ಆಯ್ತು ಅವ್ನ ಮಾತು ಕೇಳಿ. ಫಸ್ಟ್ ಅವ್ನಿಗೆ ಹೇಳಿದೆ, ಮೊದಲನೇ ಪ್ರಯೋಜನ ಏನಂದ್ರೆ ನನಗೆ ಯಾರು ಹೇಳೋರಿಲ್ಲ, ಕೇಳೋರು ಇರೋಂಗಿಲ್ಲ. ಎಷ್ಟೊತ್ತು ಓದಿ ಅಂತ ಯಾರು ಕೇಳೋಂಗಿಲ್ಲ, ಎಷ್ಟೊತ್ತಿಗೆ ಬಂದೆ ಅಂತಲೇ ಯಾರು ಕೇಳೋಂಗಿಲ್ಲ. ಯಾರ ಜೊತೆ ಮಾತಾಡಕತ್ತಿ ಅಂತಲೇ ಕೇಳ, ಯಾಕೆ ಮಾತಾಡಕತ್ತಿಲ್ಲ ಅಂತ ಕೇಳ. 9 ಗಂಟೆ ಆಯ್ತು ಮನೆಗೆ ಯಾಕೆ ಬಂದಿಲ್ಲ ಅಂತ ಫೋನ್ ಮಾಡಿರಂಗಿಲ್ಲ. 1ನೇ ಪ್ರಯೋಜನ. 2ನೇ ಪ್ರಯೋಜನ ಹೇಳಕತ್ತೀನಿ ಕೇಳ, ನಮ್ಮಪ್ಪ ನಮ್ಮವ್ವ ನಾನು ಬದುಕಿರೋವರೆಗೂ ಅನಾಥಾಶ್ರಮಕ್ಕಂತೂ ಹಾಕಂಗಿಲ್ಲ. ಮದುವೆ ಆಗದೆ ಇರೋಕ್ಕೆ 2ನೇ ಒಂದು ಕಾರಣ ಕೊಟ್ಟೆ ಅವಂಗನ. 3ನೇದ್ದು, ನಿಮ್ಮಂಥ ಉಡಾಳ ಫ್ರೆಂಡ್ಸ್ ಜೊತೆಗೆ ಎಲ್ಲಾರ ಪಾರ್ಟಿ ಮಾಡ್ಬೇಕು, ಊಟ ಮಾಡೋಕೆ ಹೋಗ್ಬೇಕು, ಎಂಜಾಯ್ ಮಾಡೋಕೆ ಹೋಗ್ಬೇಕು ಅಂತಂದರೆ ಮದುವೆ ಆದವನು ಪರ್ಮಿಷನ್ ತಗೊಬರ್ಬೇಕು. ಮದುವೆ ಆಗದೆ ಇರೋನು ಯಾರ ಪರ್ಮಿಷನ್ನು ಕೇಳೋ ಅವಶ್ಯಕತೆ ಇರೋಂಗಿಲ್ಲ. ಇದು 3ನೇಯ ಪ್ರಯೋಜನ. ಮತ್ತು 4ನೇ ಪ್ರಯೋಜನ ಅವನಿಗೆ ಏನು ಹೇಳಿದೆ ಅಂದರೆ, ನಾನು ಬದುಕಿರೋವರೆಗೂ ಕುಮಾರನಾಗೇ ಇರ್ತೇನೆ, ಅಥವಾ ಹುಡುಗಿ ಇದ್ರೆ ಕುಮಾರಿಯಾಗಿರ್ತಾಳೆ. ಸೊ ಇದು 4ನೇ ಪ್ರಯೋಜನ ಅಂತ ಅವನಿಗೆ ಹೇಳಿದೆ ನಾನು. ಇನ್ನು 5ನೇ ಪ್ರಯೋಜನ ಏನಂದ್ರೆ, ನನ್ನ ಸ್ವಂತವರಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಅಣ್ಣ ತಮ್ಮ ಆಗಿರ್ಬೋದು, ನನ್ನ ಅಕ್ಕ ತಂಗಿಯರಾಗಿರ್ಬೋದು, ಅಥವಾ ನನ್ನ ಸಂಬಂಧಿಕರಾಗಿರ್ಬೋದು, ಇವ್ರಿಗೆಲ್ಲರಿಗೂ ನಾನು ಯಾವುದೇ ರೀತಿಯಲ್ಲೂ ಸಹಾಯ ಮಾಡ್ಬೋದು. ಇಲ್ಲ ಅಂದರೆ ಮದುವೆ ಆಗಿತ್ತಂದ್ರೆ ನೀನು ಸಹಾಯ ಮಾಡೋಕ್ಕೂ ಪರ್ಮಿಷನ್ ತೊಗೋಬೇಕು. ಸೊ ಬರೀ ಇವು 5 ಕೇಳಿದ್ದೆ 5 ಹೇಳಕತ್ತೀನಿ ದೋಸ್ತ. ಅಕಸ್ಮಾತ್ ನಿಮ್ಮನ್ನು ಯಾರಾದರೂ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದ್ರೆ ಇವು 5 ಕಾರಣಗಳನ್ನ ಕೊಟ್ಬಿಟ್ರೆ ಸಾಕು. ಆಮೇಲೆ ಅಂತಹ ಮದುವೆ ಆಗದೇ ಇರುವ ಕುಮಾರ ಕುಮಾರಿಯರಿಗೆ ಅಕಸ್ಮಾತ್ ಕೇಳಿರು ಅಂದರೆ ಈ ವಿಡಿಯೋನ